ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿದೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ ಜೋರಾಗಿದೆ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಒಂದು ಕಡೆ ರೈತರಿಗೆ ತಲೆಬಿಸಿ ಹೆಚ್ಚಾಗಿದೆ. ಯಾಕಂದ್ರೆ ಅಡಿಕೆ ತೋಟಕ್ಕೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಗಮನಿಸ್ತಾ ಇದ್ದೀರಾ. ಮುಂಡಾಜೆ ಇದೆ, ದಕ್ಷಿಣ ಕನ್ನಡದ ಮುಂಡಾಜೆ ಗ್ರಾಮ. ನೇತ್ರಾವತಿ ನದಿ ನೀರು ಹೆಚ್ಚಳವಾದಂಥ ಕಾರಣ ಹೆಚ್ಚುವರಿ ನೀರು ಏಕಾಏಕಿ ಅಡಿಕೆ ತೋಟಕ್ಕೆ ನುಗ್ಗಿರೋದು. ಇಡೀ ಅಡಿಕೆ ತೋಟ ನೀರಿನಿಂದ ಆವೃತ ಆಗಿದೆ, ಕಂಪ್ಲೀಟ್ ಜಲಾವೃತ ಆಗಿದೆ. ವರುಣಾರ್ಭಟದ ಪರಿಣಾಮ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಘಟನೆ ನಡೆದಿರೋದು. ತೋಟ ಪೂರ್ತಿ ನೀರು ಆವರಿಸಿಕೊಂಡಿದೆ, ನೇತ್ರಾವತಿ ನದಿ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಮುಂಡಾಜೆ ಗ್ರಾಮ. ಈ ಗ್ರಾಮದ ಮುಖಾಂತರ ನೇತ್ರಾವತಿ ನದಿ ಹರಿಯುತ್ತೆ. ಈ ಸಂದರ್ಭದಲ್ಲಿ ಅತಿಯಾದ ಮಳೆಯಿಂದಾಗಿ ನದಿ ನೀರು ತುಂಬಿ ಉಳಿದಂಥ ನೀರು ಅಡಿಕೆ ತೋಟಕ್ಕೆ ಆವರಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೇತ್ರಾವತಿ ನದಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ತುಂಬಿ ಹರಿತಾ ಇದ್ದಾಳೆ ಅಂತ. ಇನ್ನು ಅಡಿಕೆ ತೋಟ ಜಲಾವೃತ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿದೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ ಜೋರಾಗಿದೆ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಒಂದು ಕಡೆ ರೈತರಿಗೆ ತಲೆಬಿಸಿ ಹೆಚ್ಚಾಗಿದೆ. ಯಾಕಂದ್ರೆ ಅಡಿಕೆ ತೋಟಕ್ಕೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಗಮನಿಸ್ತಾ ಇದ್ದೀರಾ. ಮುಂಡಾಜೆ ಇದೆ, ದಕ್ಷಿಣ ಕನ್ನಡದ ಮುಂಡಾಜೆ ಗ್ರಾಮ. ನೇತ್ರಾವತಿ ನದಿ ನೀರು ಹೆಚ್ಚಳವಾದಂಥ ಕಾರಣ ಹೆಚ್ಚುವರಿ ನೀರು ಏಕಾಏಕಿ ಅಡಿಕೆ ತೋಟಕ್ಕೆ ನುಗ್ಗಿರೋದು. ಇಡೀ ಅಡಿಕೆ ತೋಟ ನೀರಿನಿಂದ ಆವೃತ ಆಗಿದೆ, ಕಂಪ್ಲೀಟ್ ಜಲಾವೃತ ಆಗಿದೆ. ವರುಣಾರ್ಭಟದ ಪರಿಣಾಮ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಘಟನೆ ನಡೆದಿರೋದು. ತೋಟ ಪೂರ್ತಿ ನೀರು ಆವರಿಸಿಕೊಂಡಿದೆ, ನೇತ್ರಾವತಿ ನದಿ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಮುಂಡಾಜೆ ಗ್ರಾಮ. ಈ ಗ್ರಾಮದ ಮುಖಾಂತರ ನೇತ್ರಾವತಿ ನದಿ ಹರಿಯುತ್ತೆ. ಈ ಸಂದರ್ಭದಲ್ಲಿ ಅತಿಯಾದ ಮಳೆಯಿಂದಾಗಿ ನದಿ ನೀರು ತುಂಬಿ ಉಳಿದಂಥ ನೀರು ಅಡಿಕೆ ತೋಟಕ್ಕೆ ಆವರಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೇತ್ರಾವತಿ ನದಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ತುಂಬಿ ಹರಿತಾ ಇದ್ದಾಳೆ ಅಂತ. ಇನ್ನು ಅಡಿಕೆ ತೋಟ ಜಲಾವೃತ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೆತ್ತ. ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿದೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ ಜೋರಾಗಿದೆ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಒಂದು ಕಡೆ ರೈತರಿಗೆ ತಲೆಬಿಸಿ ಹೆಚ್ಚಾಗಿದೆ. ಯಾಕಂದ್ರೆ ಅಡಿಕೆ ತೋಟಕ್ಕೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಗಮನಿಸ್ತಾ ಇದ್ದೀರಾ. ಮುಂಡಾಜೆ ಇದೆ, ದಕ್ಷಿಣ ಕನ್ನಡದ ಮುಂಡಾಜೆ ಗ್ರಾಮ. ನೇತ್ರಾವತಿ ನದಿ ನೀರು ಹೆಚ್ಚಳವಾದಂಥ ಕಾರಣ ಹೆಚ್ಚುವರಿ ನೀರು ಏಕಾಏಕಿ ಅಡಿಕೆ ತೋಟಕ್ಕೆ ನುಗ್ಗಿರೋದು. ಇಡೀ ಅಡಿಕೆ ತೋಟ ನೀರಿನಿಂದ ಆವೃತ ಆಗಿದೆ, ಕಂಪ್ಲೀಟ್ ಜಲಾವೃತ ಆಗಿದೆ. ವರುಣಾರ್ಭಟದ ಪರಿಣಾಮ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಘಟನೆ ನಡೆದಿರೋದು. ತೋಟ ಪೂರ್ತಿ ನೀರು ಆವರಿಸಿಕೊಂಡಿದೆ, ನೇತ್ರಾವತಿ ನದಿ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಮುಂಡಾಜೆ ಗ್ರಾಮ. ಈ ಗ್ರಾಮದ ಮುಖಾಂತರ ನೇತ್ರಾವತಿ ನದಿ ಹರಿಯುತ್ತೆ.
ಈ ಸಂದರ್ಭದಲ್ಲಿ ಅತಿಯಾದ ಮಳೆಯಿಂದಾಗಿ ನದಿ ನೀರು ತುಂಬಿ ಉಳಿದಂಥ ನೀರು ಅಡಿಕೆ ತೋಟಕ್ಕೆ ಆವರಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನೇತ್ರಾವತಿ ನದಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ತುಂಬಿ ಹರಿತಾ ಇದ್ದಾಳೆ ಅಂತ. ಇನ್ನು ಅಡಿಕೆ ತೋಟ ಜಲಾವೃತ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವದೇವೆತ್ತ. ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿದೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ ಜೋರಾಗಿದೆ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಒಂದು ಕಡೆ ರೈತರಿಗೆ ತಲೆಬಿಸಿ ಹೆಚ್ಚಾಗಿದೆ. ಯಾಕಂದರೆ ಅಡಿಕೆ ತೋಟಕ್ಕೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಗಮನಿಸ್ತಾ ಇದ್ದೀರಾ. ಮುಂಡಾಜೆ ಇದೆ, ದಕ್ಷಿಣ ಕನ್ನಡದ ಮುಂಡಾಜೆ ಗ್ರಾಮ. ನೇತ್ರಾವತಿ ನದಿ ನೀರು ಹೆಚ್ಚಳವಾದಂಥ ಕಾರಣ ಹೆಚ್ಚುವರಿ ನೀರು ಏಕಾಏಕಿ ಅಡಿಕೆ ತೋಟಕ್ಕೆ ನುಗ್ಗಿರೋದು. ಇಡೀ ಅಡಿಕೆ ತೋಟ ನೀರಿನಿಂದ ಆವೃತ ಆಗಿದೆ, ಕಂಪ್ಲೀಟ್ ಜಲಾವೃತ ಆಗಿದೆ. ವರುಣಾರ್ಭಟದ ಪರಿಣಾಮ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಮುಂಡಾಜೆ ಗ್ರಾಮದ ಕಾಯರ್ತೋಡಿ ಎಂಬಲ್ಲಿ ಘಟನೆ ನಡೆದಿರೋದು. ತೋಟ ಪೂರ್ತಿ ನೀರು ಆವರಿಸಿಕೊಂಡಿದೆ, ನೇತ್ರಾವತಿ ನದಿ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಮುಂಡಾಜೆ ಗ್ರಾಮ. ಈ ಗ್ರಾಮದ ಮುಖಾಂತರ ನೇತ್ರಾವತಿ ನದಿ ಹರಿಯುತ್ತೆ. ಈ ಸಂದರ್ಭದಲ್ಲಿ ಅತಿಯಾದ ಮಳೆಯಿಂದಾಗಿ ನದಿ ನೀರು ತುಂಬಿ ಉಳಿದಂಥ ನೀರು ಅಡಿಕೆ ತೋಟಕ್ಕೆ ಆವರಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನೇತ್ರಾವತಿ ನದಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ತುಂಬಿ ಹರಿತಾ ಇದ್ದಾಳೆ ಅಂತ. ಇನ್ನು ಅಡಿಕೆ ತೋಟ ಜಲಾವೃತ ಆಗಿದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವದೇವೆತ್ತ. ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿದೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಭೋರ್ಗರೆತ ಜೋರಾಗಿದೆ. ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಮಲೆನಾಡು ಕರಾವಳಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಒಂದು ಕಡೆ ರೈತರಿಗೆ ತಲೆಬಿಸಿ ಹೆಚ್ಚಾಗಿದೆ. ಯಾಕಂದರೆ ಅಡಿಕೆ ತೋಟಕ್ಕೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಗಮನಿಸ್ತಾ ಇದ್ದೀರಾ. ಮುಂಡಾಜೆ ಇದೆ, ದಕ್ಷಿಣ ಕನ್ನಡದ ಮುಂಡಾಜೆ ಗ್ರಾಮ. ನೇತ್ರಾವತಿ ನದಿ ನೀರು ಹೆಚ್ಚಳವಾದಂಥ ಕಾರಣ ಹೆಚ್ಚುವರಿ ನೀರು ಏಕಾಏಕಿ ಅಡಿಕೆ ತೋಟಕ್ಕೆ ನುಗ್ಗಿರೋದು. ಇಡೀ ಅಡಿಕೆ ತೋಟ ನೀರಿನಿಂದ ಆವೃತ ಆಗಿದೆ, ಕಂಪ್ಲೀಟ್ ಜಲಾವೃತ ಆಗಿದೆ.